ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಕಾಣಿಸಿದ ಡ್ರೋನ್ ಹಾರಾಟ. ಹೀಗಾಗಿ ಪಾಕ್ ಡ್ರೋನ್ನ ಹಾರಾಟಕ್ಕೆ ತಕ್ಕ ತಿರುಗೇಟನ್ನ ಕೂಡ ಕೊಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಕಾಣಿಸಿದ ಡ್ರೋನ್. ಪಾಕ್ ಡ್ರೋನ್ ಹಾರಾಟಕ್ಕೆ ತಕ್ಕ ತಿರುಗೇಟನ್ನ ನೀಡಲಾಗಿದೆ. 48 ಗಂಟೆಯಲ್ಲಿ ಎರಡನೇ ಬಾರಿಗೆ ಡ್ರೋನ್ಗಳು ಪತ್ತೆಯಾಗಿರುವಂತದ್ದು. ರಜೌರಿ ಸೆಕ್ಟರ್ನ ಗಡಿರೇಖೆ ಸಮೀಪ ಪ್ರತ್ಯಕ್ಷವಾಗಿದೆ ಡ್ರೋನ್ಗಳ ಹೊಡೆದುರುಳಿಸಿದ ಭದ್ರತಾ ಪಡೆ. ಗಡಿ ಬಳಿ ಪ್ರಚೋದನೆ, ಕದನ ವಿರಾಮ ಉಲ್ಲಂಘನೆಯನ್ನ ಮಾಡಲಾಗಿದೆ. ನಿಯಮ ಉಲ್ಲಂಘಿಸುತ್ತಿರುವಂತಹ ಪಾಕಿಸ್ತಾನಕ್ಕೆ ಮತ್ತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿರುವಂತದ್ದು. ಗಡಿ ಆಚೆಯಿಂದ ಡ್ರೋನ್ಗಳನ್ನ ಹಾರಿಸಿರುವಂತಹ ಪಾಕ್. ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಡ್ರೋನ್ಗಳ ಹಾರಾಟ ಕಾಣಿಸಿಕೊಂಡಿದೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಪಾಕ್ ಡ್ರೋನ್ ಹಾರಾಟಕ್ಕೆ ತಕ್ಕ ತಿರುಗೇಟನ್ನ ಕೂಡ ನೀಡಿರುವಂತದ್ದು ಭಾರತದ ಭದ್ರತಾ ಪಡೆ. ರಜೌರಿ ಸೆಕ್ಟರ್ನ ಗಡಿರೇಖೆಯ ಸಮೀಪ 48 ಗಂಟೆಯಲ್ಲಿ ಎರಡನೇ ಬಾರಿಗೆ ಡ್ರೋನ್ಗಳು ಪತ್ತೆಯಾಗಿರುವಂತದ್ದು. ಹೀಗಾಗಿ ಗಡಿ ಬಳಿ ಪ್ರಚೋದನೆಯಾಗ್ತಾ ಇದೆ. ಕದನ ವಿರಾಮ ಉಲ್ಲಂಘನೆಯನ್ನು ಮಾಡ್ತಾ ಇರುವಂತದ್ದು ಪಾಕ್. ನಿಯಮ ಉಲ್ಲಂಘನೆ ಮಾಡ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಭಾರತ ಮತ್ತೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಗಡಿ ಆಚೆಯಿಂದ ಡ್ರೋನ್ಗಳನ್ನ ಹಾರಿಸಿದೆ ಪಾಕ್ ಎನ್ನಲಾಗ್ತಾ ಇದೆ. ಶಸ್ತ್ರಾಸ್ತ್ರ, ಮಾದಕ ವಸ್ತು ಸಾಗಿಸುತ್ತಿರುವಂತಹ ಅನುಮಾನ ಕೂಡ ಇರುವಂತದ್ದು. ಈ ಡ್ರೋನ್ಗಳಿಂದ ಪಾಕಿಸ್ತಾನ ಅಕ್ರಮ ಚಟುವಟಿಕೆ ಮಾಡ್ತಾ ಇದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗಿದೆ. ಅಲರ್ಟ್ ಇರುವಂತೆ ಸೇನೆಗೆ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಡ್ರೋನ್ ಹಾವಳಿಗೆ ಗಡಿಯಲ್ಲಿ ಹೆಚ್ಚಿದಂತಹ ಮತ್ತಷ್ಟು ಭದ್ರತೆ. ಕಾಶ್ಮೀರದಾದ್ಯಂತ ಸೇನೆ ಪಡೆಯಿಂದ ತೀವ್ರ ಕಣ್ಗಾವಲನ್ನ ಕೂಡ ಇರಿಸಲಾಗಿದೆ. ಅನುಮಾನ ಕಂಡುಬಂದ ಕಡೆ ಭದ್ರತಾ ಪಡೆ ಶೋಧವನ್ನ ಕೂಡ ಮುಂದುವರಿಸುತ್ತೆ. ನೋಡಿ, ಈ ಒಂದು ಡ್ರೋನ್ಗಳ ಹಾರಾಟ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಡ್ರೋನ್ಗಳ ಮೂಲಕ ಶಸ್ತ್ರಾಸ್ತ್ರಗಳು ಅಥವಾ ಮಾದಕ ವಸ್ತುಗಳನ್ನ ಸಾಗಿಸ್ತಾ ಇರುವಂತಹ ಅನುಮಾನ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ಪಾಕಿಸ್ತಾನದ ಡ್ರೋನ್ಗಳಿಂದ ಅಕ್ರಮ ಚಟುವಟಿಕೆ ನಡೆಸಲಾಗ್ತಾ ಇದೆ ಎನ್ನುವಂತಹ ಶಂಕೆಯ ಮೇಲೆ ಅಲರ್ಟ್ ಆಗಿರುವಂತೆ ಭಾರತೀಯ ಭದ್ರತಾ ಪಡೆಗೆ ಗುಪ್ತಚರ ಇಲಾಖೆ ಎಚ್ಚರಿಕೆಯನ್ನ ಕೂಡ ನೀಡಿರುವಂಥದ್ದು. ಹೀಗಾಗಿ ಡ್ರೋನ್ ಹಾವಳಿಗೆ ಗಡಿಯಲ್ಲಿ ಮತ್ತಷ್ಟು ಭದ್ರತೆಯನ್ನ ಕೂಡ ಹೆಚ್ಚು ಮಾಡಲಾಗಿದೆ. ಇನ್ನು ಕಾಶ್ಮೀರದಾದ್ಯಂತ ಸೇನೆ ಪಡೆಯಿಂದ ತೀವ್ರ ಕಣ್ಗಾವಲನ್ನ ಕೂಡ ಇರಿಸಲಾಗಿರುವಂಥದ್ದು. ಅನುಮಾನ ಎಲ್ಲಾದ್ರೂ ಬಂತು ಅಂದ್ರೆ ಅನುಮಾನ ಬಂದ ಕಡೆಯಲ್ಲಿ ಭದ್ರತಾ ಪಡೆ ಶೋಧ ಕಾರ್ಯವನ್ನ ಮುಂದುವರಿಸಲು ಕೂಡ ಸೂಚನೆಯನ್ನ ನೀಡಲಾಗಿರುವಂಥದ್ದು. ಭಾರತೀಯ ಭದ್ರತಾ ಪಡೆ ಹಾಗೂ ಗುಪ್ತಚರ ಇಲಾಖೆ ಕೂಡ ಈ ಕುರಿತಂತೆ ಸೂಚನೆಯನ್ನ ನೀಡಿದೆ.